ನಿಮ್ಮ ಹೆಸರು ಹೇಳಿ. ಅವ್ರ ಹೆಸರು ಗಂಗಪ್ಪ. ಓರಿ ಯಾರ್ದು? ನಿಮ್ದೇನಾ? ಅವರು ಹೌದಾ? ನೀವೇ ಓರಿ ಕಟ್ಟಿರೋದು ಹಂಗಂದ್ರೆ? ಯಾವ ಊರು? ಯಾವುದು? ನಮ್ಮ ಕಡೆನೇ ಸರ್. ಅವ್ರದ್ದು ಮಧುಗಿರಿ ತಾಲೂಕು. ಮಧುಗಿರಿ ತಾಲೂಕಾ? ಗಿತ್ತಗ್ಲಿ. ಕಿತ್ತಗಳಿ. ಅಗಳಿ ಬೇರೆ, ಕಿತ್ತಗಳಿ ಬೇರೆನಾ? ಅಗಳಿ ಆಂಧ್ರ. 4-5 ಕಿಲೋಮೀಟರ್. ಹಾಂ ಹಾಂ. ಬಿತ್ತನೆ ಊರಿನ ಇದು? ಎಷ್ಟಲ್ಲಾಗಿದೆ? ಮಾಡಿಲ್ಲ ಸರ್. ಹಾಲಲ್ಲ. ನೀವು ತೊಗೊಂಡು ಎಷ್ಟು ದಿನ ಆಯಿತು? ಒಂದು ವರ್ಷದ ಮೇಲೆ ಒಂದು 2 ತಿಂಗಳು ಆಯ್ತು. ಅವಾಗಿಂದ ಸಾಕಿದ್ದೀರಾ? ಹಾಂ ಹಾಂ. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ? ಅಷ್ಟೇನಾ? ಹಸು ಮೇಲೆ ಬಿಡಲ್ಲ ನೀವು? ಅಂದ್ರೆ ಎಲ್ಲ ಹಾಕಿಲ್ವಲ್ಲ, ಅದಕ್ಕೆ ಬಿಡ್ತಿಲ್ಲ ಸರ್. ಪ್ರಾಯ ಇಲ್ವಲ್ಲ. ಹಾಂ 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 ಹಾಂ. ಎಲ್ಲ ಹಾಕೋವರೆಗೂ ಬಿಡಲ್ಲ. ಆಮೇಲೆ ಬಿಡ್ತೀರಾ? ಹಾಂ ಹಾಂ. ಇದನ್ನು ಸಾಕೊಂತೀರಾ? ಆಮೇಲೆ ಎರಡು ನಿಮ್ದೇನೆ? ಕೈ ತಿಂಡಿ ಹೆಂಗೆ ಕೊಡ್ತಾ ಇದ್ದೀರಾ? ಕೈ ತಿಂಡಿ ರವೆ ಬೂಸ, ಚಕ್ಕೆ ಬೂಸ. ಹಾಂ ಹಾಂ. ತಿಂಡಿ. ಹಾಂ ಹಾಂ. ಎಲ್ಲ ಹಾಕ್ತೀವಿ. ಈಗ ಹಸು ಮೇಲೆ ಬಿಡಲ್ತಾವ ಯಾವೂ ಇಲ್ಲ ಹಂಗಂದ್ರೆ? ಹಸು ಮೇಲೆ ಬಿಡೋದು ಇದೇ ರೆಡಿ ಬಿಡ್ತಾ ಇದೀವಿ. ಅಂದ್ರೆ 2 ಹಸಿ ಬಿಟ್ಟಿದ್ದೀವಿ. ಇನ್ನು ಪ್ರಾಯ ಇಲ್ಲಂತ ಬಿಡ್ತಾ ಇಲ್ಲ. ಹಾಂ ಹಾಂ. ತುಕ್ಕೋಗ್ಬಿಡುತ್ತೆ ಅಂತ. ಗೊತ್ತಾಯ್ತು. ಕೆಲವರು ಹಿಂಗೆ ಇಷ್ಟು ಮಾತಾಡಿದ್ರೆ ಬಿಡ್ತಾರೆ. ಬಿಡ್ತಾರೆ. ಕೆಲವರು ಎರಡಲ್ಲಿ ಬೀಳೋರು. ಹಾಕಿದ್ಮೇಲೆ ಬಿಡೋದು. ಹಾಂ ಹಾಂ. ಮೊಬೈಲ್ ನಂಬರ್ ಹೇಳಿ. 7996641309. ಯಾವ ಬಿತ್ತನೆ ಊರುಗಳು ಇರ್ತಾವ ಅಥವಾ ಈಗ ಹೊಸದಾಗಿ ಶುರು ಮಾಡಿರೋದ ನೀವು? ಯಾವಾಗಲೂ ಇರ್ತವೆ. ಹಾಂ ಹಾಂ. ಸಾಕೋದು ಮಾರೋದು. ಹಾಂ ಹಾಂ. ಬಡವನಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ನಿಮ್ಮೂರು? ನಮ್ಮದು ಬಡನಹಳ್ಳಿಯಿಂದ 12 ಕಿಲೋಮೀಟರ್ ಆಗುತ್ತೆ. ಬಡವನಹಳ್ಳಿ ಜಾತ್ರೆಗೆ ಬರ್ತೀರಾ? ಬರ್ತೀವಿ. ನಾನು ಅವ್ರದ್ದು ಅಂದ್ಕೊಂಡೆ. ನಿಮಗೂ ಕಾಯಷ್ಟ ಇದು ಓರಿ ಕಟ್ಟಬೇಕು ಅಂತ? ಯಾವಾಗಲೂ 4, 5, 6 ಇರ್ತವೆ. ಹೌದಾ? ಅಲ್ಲ ಸಣ್ಣ ಕರುಗಳು? ಸಣ್ಣ ಕರುಗಳು ದೊಡ್ಡವು ಕಾಸಿ ನಾವು ಹಾಕಿದ್ವಿ. ಹಸುಗಳು ಬರ್ತಾವೆ ನಿಮ್ಮ ಕಡೆ? ಬರ್ತವೆ. ಆಯಿತು ಸರ್.